ಆಂಧ್ರ ತೆಲಂಗಾಣದಲ್ಲಿ ಸಿನಿಮಾ ರಂಗದಲ್ಲಿ ಹೊಸ ಬಿರುಗಾಳಿ ಬೀಸಿದೆ. ನಿಮಗೆ ಅಕ್ಕಿನೇನಿ ನಾಗಾರ್ಜುನ ಗೊತ್ತಿರುತ್ತೆ. ಈಗ ಸಚಿವೆ ಕೊಟ್ಟ ಹೇಳಿಕೆಗೆ ತೆಲುಗು ಚಿತ್ರರಂಗವೇ ತಿರುಗಿ ಬಿದ್ದಿದೆ. ಕೊನೆಗೆ ಭುಗಿಲೆದ್ದ ಆಕ್ರೋಶಕ್ಕೆ ಭಯಗೊಂಡು ಆಡಿದ ಮಾತಿಗೆ ಕ್ಷಮೆ ಕೂಡ ಕೇಳಿದ್ದಾರೆ. ಹಾಗಿದ್ರೆ ಅವರು ಆಡಿದ ಮಾತಾದರೂ ಏನು? ಆ ಮಾತು ಅಷ್ಟೊಂದು ಆಕ್ರೋಶಕ್ಕೆ ಕಾರಣವಾಗಿದ್ದಾದರೂ ಏಕೆ? ಬನ್ನಿ, ಒಂದು ರಿಪೋರ್ಟ್ ಇದೆ. ಸಮಂತ ನಾಗ ಚೈತನ್ಯ ಡಿವೋರ್ಸ್ ಹಿಂದೆ ಕೆಟಿಆರ್. ಆಂಧ್ರದಲ್ಲಿ ಸಂಚಲನ ಸೃಷ್ಟಿಸಿದ ಕಾಂಗ್ರೆಸ್ ಸಚಿವೆ. ಟಾಲಿವುಡ್ ಲವ್ಲಿ ಕಪಲ್ ಆಗಿದ್ದ ಸಮಂತ ನಾಗ ಚೈತನ್ಯ ಡಿವೋರ್ಸ್ ವಿಚಾರ ತೆಲಂಗಾಣದಲ್ಲಿ ಸದ್ದು ಮಾಡ್ತಾ ಇದೆ. ವಿಚ್ಛೇದನದ ಬಗ್ಗೆ ಸಚಿವೆ ಕೊಂಡಾ ಸುರೇಖಾ ಅತ್ಯಂತ ಅಸಹ್ಯಕರವಾದ ಹೇಳಿಕೆಯನ್ನ ನೀಡಿದ್ದಾರೆ. ಡೈವೋರ್ಸ್ ಹಿಂದೆ ಮಾಜಿ ಸಚಿವ ಕೆಸಿಆರ್ ಮಗ ಕೆಟಿಆರ್ ಕೈವಾಡ ಇದೆ ಅಂತ ಹೇಳಿದ್ದಾರೆ. నాగ చైతన్య సమంత విడిపోవడానికి కారణం కేటీఆర్. ఈరోజు చాలా మంది హీరోయిన్లు తొందరగా పెళ్లిళ్ళు చేసుకొని సినిమా ఫీల్డ్ నుంచి తప్పుకోవడానికి కారణం కూడా కేటీఆర్. ఆయన ఆ రోజు మత్తు పదార్థాలకు అలవాటు పడి వాళ్ళను కూడా మత్తు పదార్థాలకు అలవాటు చేసి రేవ్ పార్టీలు చేసుకొని మదమెక్కి వాళ్ళ జీవితాలతో ఆడుకొని బ్లాక్ మెయిల్ చేసి వాళ్ళను ఇబ్బంది పెట్టినటువంటి వ్యక్తి కేటీఆర్. అది అందరికీ కూడా తెలుసు, సినిమా ఫీల్డ్ అందరికీ తెలుసు, అది ఓపెన్. ಅಕ್ಕಿನೇನಿ ಕುಟುಂಬ ಮತ್ತು ಸಮಂತ ಬಗ್ಗೆ ಕೊಂಡಾ ಸುರೇಖಾ ಮಾಡಿದ ಈ ಆರೋಪದಿಂದ ತೆಲಂಗಾಣದಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದೆ. ಟಾಲಿವುಡ್ನ ಬಹುತೇಕ ನಟ ನಟಿಯರು ಸಚಿವೆಗೆ ಚಳಿ ಬಿಡಿಸಿದ್ದಾರೆ. ರಾಜ್ಯದಾದ್ಯಂತ ಭಾರಿ ಪ್ರತಿಭಟನೆ ನಡೆದಿದೆ. ನನ್ನನ್ನ ಬಿಟ್ಟು ಬಿಡಿ, ನನ್ನದು ತಪ್ಪಾಯಿತು. ತೆಲುಗು ಚಿತ್ರರಂಗ ಕೊಂಡಾ ಸುರೇಖಾರ ವಿರುದ್ಧ ತಿರುಗಿ ಬಿದ್ದಿದೆ. ಭಯಬಿದ್ದ ಸುರೇಖಾ ಆಡಿದ ಮಾತಿಗೆ ಕ್ಷಮೆ ಕೇಳಿದ್ದಾರೆ. అనుకోకుండా నా నోటు నుంచి జరగడం జరిగింది. ఆ తర్వాత వారి ట్వీట్ చూసిన తర్వాత నేను కూడా చాలా బాధపడ్డాను. ఎందుకంటే ఏ విషయంలో నేనైతే బాధపడతా ఉన్నానో ఆ విషయంలో నేను ఇంకొకరిని నొప్పించాను అని తెలిసి రాత్రి వెంటనే మరి దాన్ని వెనక్కి తీసుకుంటూ నేను ట్వీట్ చేయడం జరిగింది. ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಏನ್ ಬೇಕಾದ್ರೂ ಹೇಳಿಕೆ ಕೊಡ್ತಾರೆ, ಯಾರ ಭಾವನೆ ಬೇಕಾದ್ರೂ ನುಚ್ಚು ನೂರು ಮಾಡ್ತಾರೆ. ಅದಕ್ಕೆ ಕೊಂಡಾ ಸುರೇಖಾ ಬೆಸ್ಟ್ ಎಕ್ಸಾಂಪಲ್. ನಾಗಾರ್ಜುನ ಅವರ ಪತ್ನಿ ಅಮಲಾ ನಿಮಗೆ ತುಂಬ ಜನರಿಗೆ ಗೊತ್ತಿರ್ಬೋದು. ರವಿಚಂದ್ರನ್ ಜೊತೆ ಬಣ್ಣದ ಗೆಜ್ಜೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಈ ಕೊಂಡಾ ಸುರೇಖಾ ತೆಲಂಗಾಣದ ಕಾಂಗ್ರೆಸ್ ಸಚಿವೆ. ಈಕೆ ಆರೋಪ ಏನು ಮಾಡಿದ್ದಾರೆ ಅಂತಂದರೆ, ಈ ನಾಗಾರ್ಜುನ ಅವರ ಮಗ ನಾಗ ಚೈತನ್ಯ ಮತ್ತು ಸಮಂತ ಡಿವೋರ್ಸ್ ಆಯ್ತಲ್ಲ, ಅದಕ್ಕೆ ಕಾರಣ ಈ ರಾಷ್ಟ್ರೀಯ ತೆಲಂಗಾಣ ಸಮಿತಿ, ತೆಲಂಗಾಣ ರಾಷ್ಟ್ರ ಸಮಿತಿ TRS, ಈಗ BRS, ಅದರ ನಾಯಕನ ಪುತ್ರ KTR ಅಂತ. ಏನಾಯ್ತಂತೆ ನೋಡಿ, ಪ್ರೀತಿಸಿ ಮದುವೆ ಆಗಿರ್ತಾರೆ, ಡಿವೋರ್ಸ್ ಆಯ್ತು. ಈಗ ಪ್ರೀತಿಸಿ ಮದುವೆ ಆಗಿದ್ದ ಸಮಂತ ಹಾಗೂ ನಾಗ ಚೈತನ್ಯ ಬೇಸಿಕಲಿ ಅಮಲಾ ಅವರ ಮಗ ಅಲ್ಲ. ನಾಗ ಚೈತನ್ಯ ಬೇಸಿಕಲಿ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ವಿಕ್ಟ್ರಿ ವೆಂಕಟೇಶ್, ರಾಮನಾಯ್ಡು ಅವರ ಮಗ ವಿಕ್ಟ್ರಿ ವೆಂಕಟೇಶ್ ಏನಿದ್ದಾರೆ, ವಿಕ್ಟ್ರಿ ವೆಂಕಟೇಶ್ ಅವರ ಸಹೋದರಿ ಲಕ್ಷ್ಮೀ ದಗ್ಗುಬಾಟಿ ಅವರ ಮಗ ನಾಗ ಚೈತನ್ಯ. ಯಾಕಂದರೆ ನಾಗಾರ್ಜುನ್ ಮೊದಲ ಪತ್ನಿ ಲಕ್ಷ್ಮೀ ದಗ್ಗುಬಾಟಿ, ಅವರಿಗೆ ಹುಟ್ಟಿದ ಮಗ ನಾಗ ಚೈತನ್ಯ. ಅಮಲಾ ಅವರ ದಾಂಪತ್ಯದಲ್ಲಿ ಹುಟ್ಟಿದ್ದು ಅಖಿಲ್. ಇನ್ನು 2017 ಅಕ್ಟೋಬರ್ನಲ್ಲಿ ಅದ್ಧೂರಿ ಮದುವೆ ನಡೆದಿತ್ತು ಇವರಿಬ್ಬರದು. ಕೇವಲ 4 ವರ್ಷ ವೈವಾಹಿಕ ಜೀವನ ನಡೆಸಿದ ಜೋಡಿ. ಆದರೆ 2021 ಅಕ್ಟೋಬರ್ನಲ್ಲಿ ಇಬ್ಬರು ಕೂಡ ಡಿವೋರ್ಸ್ ಪಡೆದರು. 2024ರಲ್ಲಿ ಶೋಭಿತಾ ಧೂಳಿಪಾಲ ಹಾಗೂ ನಾಗ ಚೈತನ್ಯ ಎಂಗೇಜ್ಮೆಂಟ್ ಆಯಿತು. ಇದೀಗ KTR ವಿರುದ್ಧ ಸುರೇಖಾ ಒಂದು ಬಾಂಬ್ ಸಿಡಿಸಿದ್ದಾರೆ. KTRಗೆ ಚಿತ್ರರಂಗದ ನಟಿಯರ ಮೇಲೆ ಕಣ್ಣಿರುತ್ತೆ. ಹಲವು ನಟಿಯರನ್ನ KTR ಹಾಳು ಮಾಡಿದ್ದಾರೆ. ನಾಗ ಚೈತನ್ಯ ಮತ್ತು ಸಮಂತ ವಿಚ್ಛೇದನಕ್ಕೂ KTRೇ ಕಾರಣ ಏನಪ್ಪ ಅಂತಂದರೆ, ನಟ ನಾಗಾರ್ಜುನ್ಗೆ ಸೇರಿದ ಒಂದು ಕನ್ವೆನ್ಷನ್ ಸೆಂಟರ್, ಅಂದರೆ ದೊಡ್ಡ ಒಂದು ಬಿಲ್ಡಿಂಗ್. ಈ ಕನ್ವೆನ್ಷನ್ ಸೆಂಟರ್ ವಿವಾದ KTRಗೆ ತಿಳಿದಿತ್ತು. ಯಾಕಂದರೆ KTR ಅವರ ತಂದೆ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಒಂದು ದಿನ ನಾಗಾರ್ಜುನ ಹಾಗೂ KTR ಒಂದು ಮೀಟಿಂಗ್ ಮಾಡ್ತಾರೆ. ಆ ಕನ್ವೆನ್ಷನ್ ಹಾಲ್ ವಿವಾದ ಇದೆ, ಅದನ್ನು ಕೆಡವುತ್ತೀವಿ.
ನಾಗಾರ್ಜುನ ಅವರಿಗೆ ಭಾಳ ದೊಡ್ಡ ಅಲ್ಲಿ ಅನ್ನಪೂರ್ಣ ಸ್ಟುಡಿಯೋ ಇದೆಲ್ಲ ಇದೆ ಅಲ್ಲಿ, ಭಾಳ ದೊಡ್ಡ ಸ್ಟುಡಿಯೋ ಎಲ್ಲ ಇದೆ. ಈ ನಿಮಗೆ ಈ ಸೂರ್ಯವಂಶಂ ಸಿನಿಮಾ ಇದೆಯಲ್ಲ, ಸೂರ್ಯವಂಶ ವಿಷ್ಣುವರ್ಧನ್ ಮಾಡಿದ್ರಲ್ಲ ಕನ್ನಡದಲ್ಲಿ ಭಾಳ ದೊಡ್ಡದಾಗಿ, ಅದರ ಮೇನ್ ಅದು ಪದ್ಮಾಲಯ, ಸೂಪರ್ ಸ್ಟಾರ್ ಕೃಷ್ಣ ಅವರದ್ದು. ಆ ಸಿನಿಮಾವನ್ನು ಇವರು ತಗೊಂಡಿರ್ತಾರೆ. ಇವ್ರದ್ದು ಅನ್ನಪೂರ್ಣ ಸ್ಟುಡಿಯೋ, ಪದ್ಮಾಲಯ ಸ್ಟುಡಿಯೋ ಅಂದರೆ ಎಲ್ಲರಿಗೂ ಒಂದೊಂದು ಸ್ಟುಡಿಯೋ ಇರುತ್ತೆ. ಇವ್ರದ್ದು ಅನ್ನಪೂರ್ಣ ಸ್ಟುಡಿಯೋ. ಹಾಗೆಯೇ ಇವ್ರದ್ದೊಂದು ಕನ್ವೆನ್ಷನ್ ಸೆಂಟರ್ ಇರುತ್ತೆ. ಅದನ್ನು ಕೆಡವಬೇಕಾಗತ್ತೆ ಅಂತ ಆಗ KTR ಬಂದು ನಾಗಾರ್ಜುನ ಕರೀತಾರಂತೆ, ನಾವು ಮೀಟಿಂಗ್ ಆಗುತ್ತೆ, ನೋಡಿ ಇದನ್ನು ಕೆಡವಬೇಕಾಗತ್ತೆ, ತುಂಬ ಲಾಸ್ ಆಗುತ್ತೆ, ಕೆಡವಬಾರ್ದು ಅಂತಂದರೆ ನಿನ್ನ ಸೊಸೆ ಸಮಂತ ಅವರನ್ನು ಅದೇ ಕಳಿಸ್ಬೇಕು ಅನ್ನುವಂಥ ಒಂದು ಕೆಟ್ಟ ಮಾತು. ಆಮೇಲೆ ಈ ಕೊಂಡ ಸುರೇಖ ಆರೋಪ ಮಾಡ್ತಾ ಇರೋದು KTR ಏನು ಕೇಳ್ಕೊಂಡ್ರು ಅದಕ್ಕೆ ನಾಗಾರ್ಜುನ ಒಪ್ಕೊಂಡ್ರು ಅಂತ ಆರೋಪ ಮಾಡ್ತಾರೆ. KTR ಬಳಿ ಹೋಗುವಂತೆ ಸಮಂತಾಗಿ ಒತ್ತಾಯಿಸಿದ್ರು ನಾಗಾರ್ಜುನ ಅಂತ. ಹೀಗಾಗಿ ಕೆರಳಿ ಕೆಂಡವಾದ ಸಮಂತ ಡಿವೋರ್ಸ್ ಕೊಟ್ಟರು ಅಂತ ಸುರೇಖಾ ಆರೋಪ ಮಾಡ್ತಾರೆ. ಸುರೇಖಾ ಮಾತಿನಿಂದ ಕೆರಳಿ ಕೆಂಡವಾಗ್ತಾರೆ ಮಾಜಿ ಸಚಿವ KTR. ಈಗ ನಾಗಾರ್ಜುನ ಅವರು ಕೂಡ ಒಂದು ರೀತಿಯಲ್ಲಿ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ, KTR ಕೂಡ. ಓಕೆ, ನಾಗಾರ್ಜುನ ಅವರು ಕೂಡ 100 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ. KTR ಕೂಡ ದಾಖಲಿಸಿದ್ರು, ನಾಗಾರ್ಜುನ ಕೂಡ. ಇದೀಗ ಆಕೆ ಬಹುಶಃ ಎಲ್ಲ ಅಂದ್ಕೊಂಡಂತಾದರೆ ಕೊಂಡ ಸುರೇಖ ನಾಳೆ ಒಳಗೆ ಮಂತ್ರಿಗಿರಿ ತ್ಯಜಿಸುವಂಥ ಸಾಧ್ಯತೆ ಇದೆ, ನನಗನ್ನಿಸ್ತಾ ಇದೆ ಆ ಥರ. ಯಾಕಂದರೆ ರಾಹುಲ್ ಗಾಂಧಿಗೆ ಕೂಡ ನಾಗಾರ್ಜುನ ಪತ್ನಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸುರೇಖಾ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಮಲಾ ದೂರು ಕೊಟ್ಟಿದ್ದಾರೆ. ಅಮಲ ಯಾರು ಅಂತಂದರೆ 2ನೇ ಪತ್ನಿ, ನಾಗಾರ್ಜುನ ಅವ್ರ 2ನೇ ಪತ್ನಿ, ಆದರೆ ಅವ್ರ ಜೊತೆಗೆ ಇದ್ದರು. ಲಕ್ಷ್ಮೀ ದಗ್ಗುಬಾಟಿ ಸುಂದರಂ ಇದರದ್ದು ಕಂಪನಿಯ ದೊಡ್ಡ ವ್ಯಕ್ತಿಯನ್ನು ಮದುವೆ ಆಗಿದ್ದಾರೆ, ಅವರು ಆರಾಮಾಗಿದ್ದಾರೆ. ಈಗಲೂ ಕೂಡ ಹೋಗೋದು ಬರೋದೇನು ಏನು ಸಮಸ್ಯೆ ಇಲ್ಲ. ಅವ್ರದ್ದು ಫ್ಯಾಮಿಲಿ ಫೋಟೋಸ್ ಇದೆ, ಲಕ್ಷ್ಮೀ ದಗ್ಗುಬಾಟಿ, ಅಮಲಾ, ಆಮೇಲೆ ಏನು ರಾಮನಾಯ್ಡು ಫ್ಯಾಮಿಲಿ ಜೊತೆ ಈಗಲೂ ಕೂಡ ಸಂಪರ್ಕ ಏನು ಇದಾಗಿಲ್ಲ, ಹಾಳಾಗಿಲ್ಲ, ಅವ್ರದ್ದು ಚೆನ್ನಾಗೇ ಇದ್ದಾರೆ. ಈಗ ಕಂಪ್ಲೇಂಟ್ ಹೋಗಿದೆ. ಬಹುಶಃ ರಾಹುಲ್ ಗಾಂಧಿಗೆ ಕಂಪ್ಲೇಂಟ್ ಹೋದ ಕಾರಣಕ್ಕಾಗಿ ಅವರು ತಮ್ಮ ಮಂತ್ರಿಗಿರಿಯನ್ನು ಬಹುಶಃ ಕಳ್ಕೊಳ್ತಾರೆ ಅಂತ ನನಗನ್ನಿಸ್ತಾ ಇದೆ.